ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರಿವ್ಯೂ ಮಾಡ್ತಿರೋದು ರೆನಾಲ್ಟ್ ಕ್ವಿಡ್ ವೆಹಿಕಲ್. ಸೊ ಇಂದಿನ ವಿಡಿಯೋದಲ್ಲಿ ಕ್ವಿಡ್ ವೆಹಿಕಲಲ್ಲಿ ಏನೇನು ಫೀಚರ್ಸ್ ಬರುತ್ತೆ, ಅದೇ ಥರ ಇದ್ರದ್ದು ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಹಾಗೆ ಈ ಗಾಡಿದು ಪ್ರೈಸ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ವೆಹಿಕಲಲ್ಲಿ ನೋಡೋದಾದ್ರೆ 10 ವೇರಿಯಂಟ್ಸ್ ಬರುತ್ತೆ. ಈ 10 ವೇರಿಯಂಟ್ಸಲ್ಲಿ 5 ವೇರಿಯಂಟ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ವೇರಿಯಂಟ್ಸು. ಅದರಲ್ಲಿ 1 ಲೀಟರ್ RXE, ಅದೇ ಥರ 1 ಲೀಟರ್ RXL, ಹಾಗೆ RXT ಮಾಡೆಲ್, ಹಾಗೆ ಕ್ಲೈಂಬರ್ ಮಾಡೆಲ್, ಮತ್ತೆ ಕ್ಲೈಂಬರ್ ಅಲ್ಲಿ ಇದರಲ್ಲಿ ಡ್ಯೂಯಲ್ ಟೋನ್ ಆಪ್ಷನ್ ಬರುತ್ತೆ. ಅದೇ ತರ ಇವಾಗ ಹೊಸದಾಗಿ 5 ಮಾಡೆಲ್ಸ್ ಲಾಂಚ್ ಮಾಡಿದ್ದಾರೆ. ಹಾಗೆ ಹೊಸ ಮಾಡೆಲ್ಸ್ ನೋಡೋದಾದ್ರೆ ಅಥೆಂಟಿಕ್, ಎವಲ್ಯೂಷನ್, ಟೆಕ್ನೋ, ಕ್ಲೈಂಬರ್, ಹಾಗೆ ಕ್ಲೈಂಬರ್ ಅಲ್ಲಿ ನಿಮಗೆ ಡ್ಯೂಯಲ್ ಟೋನ್ ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಈ ವೆಹಿಕಲ್ ಅಲ್ಲಿ ಇನ್ನು ಏನೇನು ಫೀಚರ್ಸ್ ಇದೆಯಾ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ರೆನಾಲ್ಟ್ ಕ್ವಿಡ್ದು ಫ್ರಂಟ್ ಪ್ರೊಫೈಲ್ ನೋಡ್ಬೋದು, ತುಂಬಾ ವೆಲ್ ಡಿಸೈನ್ ಮಾಡಿದ್ದಾರೆ. ಈ ವೆಹಿಕಲ್ದು ಡೈಮೆನ್ಷನ್ಸ್ ನೋಡೋದಾದ್ರೆ 1579 mm ಇರುತ್ತೆ. ರೆನಾಲ್ಟ್ ಕ್ವಿಡ್ ಅಲ್ಲಿ ಇದು ಟಾಪ್ ಎಂಡ್ ಮಾಡೆಲ್ ಫ್ರೆಂಡ್ಸ್. ಇದು ಕ್ವಿಡ್ ಕ್ಲೈಂಬರ್ ಡ್ಯೂಯಲ್ ಟೋನ್ ವೆರ್ಷನ್ ಇದು. ಈ ವೆಹಿಕಲ್ ಅಲ್ಲಿ ನಿಮಗೆ ಟೋಟಲ್ ಆಗಿ ಹೇಳಿದ್ಮೇಲೆ 5 ವೇರಿಯಂಟ್ಸ್ ಬರುತ್ತೆ. ಅದರಲ್ಲಿ ಇದು ಟಾಪ್ ಎಂಡ್ ಮಾಡೆಲ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ಫ್ರಂಟ್ ಲುಕ್ ನೋಡೋದಾದ್ರೆ ಇಲ್ಲಿ ಬಾನೆಟ್ ಇಂದ ಸ್ವಲ್ಪ ಕೆಳಗಡೆ ನೋಡೋದಾದ್ರೆ ರೆನಾಲ್ಟ್ ಅದು ಬ್ಯಾಡ್ಜಿಂಗ್ ಇದೆ ಫ್ರೆಂಡ್ಸ್. ಈ ವೇರಿಯಂಟ್ ಅಲ್ಲಿ ಹೆಡ್ಲೈಟ್ ನಿಮಗೆ LED ಲೈಟ್ಸ್ ಬರುತ್ತೆ. ಅದೇ ತರ ಈ ವೆಹಿಕಲ್ ಅಲ್ಲಿ ನಿಮಗೆ DRLs ಸಹ ಬರುತ್ತೆ. ಈ ಸೆಗ್ಮೆಂಟ್ ಅಲ್ಲಿ ಯಾವ ವೆಹಿಕಲ್ ಅಲ್ಲಿ ಇಲ್ಲ, ಓನ್ಲಿ ಕ್ವಿಡ್ ಅಲ್ಲೇ ಇರುತ್ತೆ ನಿಮಗೆ. ಅದೇ ತರ ಟರ್ನ್ ಇಂಡಿಕೇಟರ್ ಸಹ ಇಲ್ಲೇ ಬರುತ್ತೆ ನಿಮಗೆ. ಮತ್ತೆ ಇದ್ರದ್ದು ಚಿನ್ ಗಾರ್ಡ್ ನೋಡ್ಬೋದು, ಸಿಲ್ವರ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬಾನೆಟ್ ಡಿಸೈನ್ ನೋಡ್ಬೋದು, ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಅದೇ ತರ ಸಿಂಗಲ್ ವೈಪರ್ ಬರುತ್ತೆ. ಫ್ರಂಟ್ ಅಲ್ಲಿ ನಿಮಗೆ ಯಾವುದೇ ತರ ಕ್ಯಾಮ್ರಾ ಬರೋದಿಲ್ಲ. ಈ ವೆಹಿಕಲ್ ಅಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ರೆನಾಲ್ಟ್ ಕ್ವಿಡ್ದು ಸೈಡ್ ಪ್ರೊಫೈಲ್ ನೋಡೋದಾದ್ರೆ ಇದ್ರ ಲೆಂತ್ 3731 mm ಆಗಿರುತ್ತೆ. ಹಾಗೆ ವಿಡ್ತ್ 1579 mm ಆಗಿರುತ್ತೆ. ಹೈಟು 1474 mm ಆಗಿರುತ್ತೆ. ವೀಲ್ ಬೇಸ್ ಈ ವೆಹಿಕಲ್ದು 2422 mm. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 184 mm ಆಗಿರುತ್ತೆ. ಸೊ ಈ ಸೆಗ್ಮೆಂಟ್ ಅಲ್ಲಿ ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಯಾವ ವೆಹಿಕಲ್ಗೂ ಬರೋದಿಲ್ಲ ಫ್ರೆಂಡ್ಸ್. 184 mm ಗ್ರೌಂಡ್ ಕ್ಲಿಯರೆನ್ಸ್ ಅಂದ್ರೆ ಆಲ್ಮೋಸ್ಟ್ SUV ವೆಹಿಕಲ್ಸ್ ನೋಡ್ಬೋದು, ಕಿಯಾ ಸೊನೆಟ್ ನೋಡ್ಬೋದು, ಹಾಗೆ ಟಾಟಾ ನೆಕ್ಸನ್ ನೋಡ್ಬೋದು. ಇವೆಲ್ಲ ಆಲ್ಮೋಸ್ಟ್ 190-200 mm ಇರುತ್ತೆ. ಇದನ್ನ ಆಲ್ಮೋಸ್ಟ್ ಈಕ್ವಲ್ ಆಗಿ ಅದ್ರ ವೀಲ್ ಬೇಸ್ ಇಂದ ಸೊ ಬ್ಯಾಡ್ ರೋಡ್ಸ್ ಅಲ್ಲೂ ಸಹ ಇದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಫ್ರೆಂಡ್ಸ್. ಈ ವೆಹಿಕಲ್ದು ವೀಲ್ ಸೈಜ್ ನೋಡೋದಾದ್ರೆ 14 inches ವೀಲ್ ಇರುತ್ತೆ. ಅದೇ ತರ ಇದು ಹೈಪರ್ ಸ್ಟೀಲ್ ವೀಲ್ ಆಗಿರುತ್ತೆ. ಆಲ್ಮೋಸ್ಟ್ ನಿಮಗೆ ಅಲೋ ವೀಲ್ಸ್ ತರನೇ ಲುಕ್ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಅದೇ ತರ ಸ್ವಲ್ಪ ಮೇಲ್ಗಡೆ ನೋಡಿದ್ರೆ ವೀಲ್ ಪ್ಯಾಡಿಂಗು ಸಹ ಕೊಟ್ಟಿದ್ದಾರೆ. ಇದು ಹಾರ್ಡ್ ಪ್ಲಾಸ್ಟಿಕ್ ಅಲ್ಲಿ ಮಾಡಿರೋ ಮೆಟೀರಿಯಲ್ ಫ್ರೆಂಡ್ಸ್. ನೋಡ್ಬೋದು ನಿಮಗೆ ಓವರ್ ವೇನ್ಸ್ ಅನ್ನೋದು ಬಾಡಿ ಕಲರ್ಡ್ ಬರುತ್ತೆ. ಹಾಗೆ ಟರ್ನ್ ಇಂಡಿಕೇಟರ್ ಆಪ್ಷನ್ ಕೊಟ್ಟಿದ್ದಾರೆ LED ಅಲ್ಲಿ. ಹಾಗೆ ಓವರ್ ವೇನ್ಸ್ ಅನ್ನೋದು ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಅಂಡ್ ಫೋಲ್ಡಬಲ್ ಆಪ್ಷನ್ ಸಹ ಬರುತ್ತೆ. ಇದು ತುಂಬಾ ಪ್ರೀಮಿಯಂ ಫೀಚರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಯಾವ ವೆಹಿಕಲ್ ಅಲ್ಲೂ ನಿಮಗೆ ಈ ತರ ಫೀಚರ್ಸ್ ಬರೋದಿಲ್ಲ. ರೆನಾಲ್ಟ್ ಕ್ವಿಡ್ದು ಬ್ಯಾಕ್ ಪ್ರೊಫೈಲ್ ನೋಡ್ಬೋದು, ಈ ತರ ಲುಕ್ ಇದೆ. ಹಾಗೆ ಈ ವೆಹಿಕಲ್ ಅಲ್ಲಿ ಸ್ಪಾಯ್ಲರ್ ನೋಡ್ಬೋದು, ಸ್ಪಾಯ್ಲರ್ ಡಿಸೈನ್ ಬ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಬಂದ್ರೆ ಹೈ ಮೌಂಟ್ ಸ್ಟಾಪ್ ಲೈಟ್ ಬರುತ್ತೆ. ಈ ಮಾಡೆಲ್ ಅಲ್ಲಿ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ನಿಮಗೆ ವೈಪರ್ ಆಗಲಿ, ವಾಷರ್ ಆಗಲಿ, ಡಿಫಾಗರ್ ಆಗಲಿ ಯಾವುದೇ ತರ ಆಪ್ಷನ್ ಬರೋದಿಲ್ಲ. ಹಾಗೆ ಈ ಮಾಡೆಲ್ ಅಲ್ಲಿ ನಿಮಗೆ ರೇರ್ ಪಾರ್ಸಲ್ ಟ್ರೈನ್ ಕೊಟ್ಟಿದ್ದಾರೆ. ಈ ವೆಹಿಕಲ್ದು ಬೂಟ್ ಸ್ಪೇಸ್ ನೋಡೋದಾದ್ರೆ ಫ್ರೆಂಡ್ಸ್ 279 ಲೀಟರ್ಸ್ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇದರಲ್ಲಿ ಬ್ಯಾಕ್ ಸೀಟ್ ಕಂಫರ್ಟ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ. ಸೊ ರೇರ್ ಪ್ಯಾಸೆಂಜರ್ ಸೀಟ್ ಕಂಫರ್ಟಬಲ್ ನೋಡೋದಾದ್ರೆ ಸೀಟ್ ನಿಮಗೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾನೆ ನೋಡ್ಬೋದು. ಆರೆಂಜ್ ಆ್ಯಂಡ್ ಬ್ಲ್ಯಾಕ್ 2 ಕಲರ್ ಆಪ್ಷನ್ ಅಲ್ಲಿ ಬರುತ್ತೆ, ಡ್ಯೂಯಲ್ ಟೋನ್ ಆಪ್ಷನ್ ಅಲ್ಲಿ. ಹಾಗೆ ಡೋರ್ ನೋಡ್ಬೋದು, ಡೋರ್ ನಿಮಗೆ ಇಲ್ಲಿ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದು ಪವರ್ ವಿಂಡೋಸ್ ಆಪ್ಷನ್ ಬರುತ್ತೆ. ಹಾಗೆ ಕಾಯಿನ್ ಇಟ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಇದು ಡೋರ್ ಅನ್ಲಾಕ್ ಮಾಡೋದಕ್ಕೆ ಆಪ್ಷನ್ ಇದೆಯಲ್ಲ, ಅದು ನಿಮಗೆ ಕ್ರೋಮ್ ಅಲ್ಲಿ ಸಿಗುತ್ತೆ. ಇದು ಲಾಕ್ ಅಂಡ್ ಅನ್ಲಾಕ್ ಈ ತರ ಬರುತ್ತೆ ಫ್ರೆಂಡ್ಸ್. ಬನ್ನಿ ಹಾಗೆ ಒಳಗಡೆ ಕಂಫರ್ಟಬಲ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ. ಸೊ ಇದಕ್ಕೆ ಹೆಡ್ ರೆಸ್ಟ್ ನೋಡೋದಾದ್ರೆ ಫಿಕ್ಸ್ಡ್ ಹೆಡ್ ರೆಸ್ಟ್ ಬರುತ್ತೆ ಫ್ರೆಂಡ್ಸ್. ರೆನಾಲ್ಟ್ ಕ್ವಿಡ್ ಅಲ್ಲಿ ಬ್ಯಾಕ್ ಸೈಡ್ ಯಾವ ತರ ಕಂಫರ್ಟ್ ಇದೆ ಅಂತ ನೋಡೋಣ ಬನ್ನಿ. ಸೊ ನಿಮಗೆ ಹೆಡ್ ರೂಮ್ ನೋಡೋದಾದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ಅಂಡರ್ ಥೈ ಸಪೋರ್ಟ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಲೆಗ್ ರೂಮ್ ಸಹ ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು 6 feet ಇದ್ದೀನಿ. ಇದು ಕೋ ಡ್ರೈವರ್ ಸೀಟ್ ಏನಿದೆಯೋ ಅದು ನನ್ನ ಹೈಟ್ಗೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಇವೊಂದು ನನಗೆ ಇನ್ನ ಸ್ಪೇಷಿಯಸ್ ಆಗಿದೆ. ಹಾಗೆ ಹಿಂದ್ಗಡೆ ನೋಡೋದಾದ್ರೆ 2 adults ಹಾಗೆ 1 child ಕುತ್ಕೋಬಹುದು, ಅಷ್ಟು ಸ್ಪೇಸ್ ಇದೆ. ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ರೇರ್ ಪ್ಯಾಸೆಂಜರ್ ಸೀಟ್ ಇಂದ ನೋಡೋದಾದ್ರೆ ಫ್ರಂಟ್ ಡ್ಯಾಶ್ ಬೋರ್ಡ್ ಈ ತರ ಲುಕ್ ಬರುತ್ತೆ ನಿಮಗೆ. ತುಂಬಾ ವೆಲ್ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆ ಈ ವೆಹಿಕಲ್ ಅಲ್ಲಿ ನಿಮಗೆ ಹ್ಯಾಂಡ್ ರೆಸ್ಟ್ ಆಪ್ಷನ್ ಬರೋದಿಲ್ಲ. ಹ್ಯಾಂಡ್ ರೆಸ್ಟ್ ಆಗಲಿ, ರೇರ್ AC ವೆಂಟ್ಸ್ ಆಗಲಿ ಈ ತರ ಆಪ್ಷನ್ ಇರೋದಿಲ್ಲ. ಹಾಗೆ ನಿಮಗೆ ಒಂದು ಫಿಕ್ಸ್ಡ್ ಹ್ಯಾಂಡಲ್ ಸಹ ಕೊಟ್ಟಿದ್ದಾರೆ ನೋಡ್ಬೋದು. ರೂಫ್ ನೋಡ್ಬೋದು, ವೈಟ್ ಅಲ್ಲಿ ಬರುತ್ತೆ ನಿಮಗೆ.
ಬನ್ನಿ ಫ್ರೆಂಡ್ಸ್, ಹಾಗೆ ಫ್ರಂಟ್ ಡ್ರೈವರ್ ಸೀಟಲ್ಲಿ ಏನೇನು ಆಪ್ಷನ್ ಬಂದಿದೆ ಅಂತ ಚೆಕ್ ಮಾಡೋಣ. ಡೋರ್ ಹ್ಯಾಂಡಲ್ಸ್ ನೋಡ್ಬೋದು, ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ನಿಮಗೆ ಮ್ಯಾನುವಲ್ ಲಾಕ್ ಆ್ಯಂಡ್ ಅನ್ಲಾಕ್ ಆಪ್ಷನ್ ಇಲ್ಲೇ ಕೊಟ್ಟಿದ್ದಾರೆ. ಡ್ರೈವರ್ ಡೋರ್ ನೋಡ್ಬೋದು, ಫುಲ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮಗೆ ವೈಟಲ್ಲಿ ಒಂದು ಆಪ್ಷನ್ ಇರುತ್ತೆ, ಒಂದು ಕಲರಿಂಗ್ ಆಪ್ಷನ್. ಹಾಗೆ ಲಾಕ್ ಆ್ಯಂಡ್ ಅನ್ಲಾಕ್ ಕ್ರೋಮಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು ಕಾಯಿನ್ ಇಟ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ವೆಹಿಕಲಲ್ಲಿ ವಾಟರ್ ಹೋಲ್ಡರ್ ಸಮೇತನೂ ಬರುತ್ತೆ. ಡ್ರೈವರ್ ಸೀಟ್ ನೋಡ್ಬೋದು, ಡ್ಯುಯಲ್ ಟೋನ್ ಆಪ್ಷನ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಸ್ಟ್ರಿಪ್ಪಲ್ಲಿ ಕೊಟ್ಟಿದ್ದಾರೆ. ಇದು ನಿಮಗೆ ಒಂದು ರಿಕ್ಲೈನ್ ಆಪ್ಷನ್ ಇದೆ. ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ ಈ ವೆಹಿಕಲಲ್ಲಿ. ಹಾಗೆ ನೋಡ್ಬೋದು ಪೆಡಲ್ಸ್ ನೋಡ್ಬೋದು, ನಿಮಗೆ ಇದರಲ್ಲಿ ಬ್ರೇಕ್ ಆ್ಯಂಡ್ ಎಕ್ಸಲೇಟರ್ ಇದೆ. ಹಾಗೆ ನೋಡ್ಬೋದು ಇಲ್ಲಿ ನಿಮಗೆ ಫ್ಯೂಯಲ್ ಕ್ಯಾಪ್ ಓಪನ್ ಮಾಡೋದಕ್ಕೆ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ಬೂಟ್ ಆಪ್ಷನ್ ಓಪನ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಫ್ರೆಂಡ್ಸ್, ಸ್ಟೇರಿಂಗ್ ನೋಡ್ಬೋದು, ಸ್ಟೇರಿಂಗ್ ನಿಮಗೆ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಡಿ ಕಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೆಂಟ್ರಲ್ ನಿಮಗೆ ರೆನಾಲ್ಟ್ ಬ್ಯಾಡ್ಜಿಂಗ್ ಬರುತ್ತೆ. ಅದೇ ತರ ಇಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಪ್ಷನ್ ಇಲ್ಲಿ ಬರುತ್ತೆ. ನಿಮಗೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇಲ್ಲಿದೆ ನಿಮಗೆ. ಅದೇ ತರ ಕಾಲ್ ರಿಸೀವ್ ಆಗಲಿ ಡಿಸ್ಕನೆಕ್ಟ್ ಮಾಡೋದಾಗ್ಲಿ ಇಲ್ಲಿ ಆಪ್ಷನ್ ಬರುತ್ತೆ. ಸ್ಪೀಡ್ ಮೀಟರ್ ನೋಡ್ಬೋದು, ಕಂಪ್ಲೀಟ್ ಡಿಜಿಟಲ್ ಮೀಟರ್ ಬರುತ್ತೆ. ನೋಡೋಣ ಬನ್ನಿ. ಸೊ ಗ್ಲೋ ಬಾಕ್ಸ್ ತುಂಬಾ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಈ ವೆಹಿಕಲ್ ಅಲ್ಲಿ ನಿಮಗೆ ನಾರ್ಮಲ್ ಗ್ಲೋ ಬಾಕ್ಸ್ ಬರುತ್ತೆ, ಕೂಲ್ ಗ್ಲೋ ಬಾಕ್ಸ್ ಆಪ್ಷನ್ ಬರೋದಿಲ್ಲ. ಬಟ್ ಸ್ಪೇಸ್ ತುಂಬಾ ಸಫಿಶಿಯಂಟ್ ಅನ್ನೇ ಹೇಳ್ಬೋದು. ನಿಮ್ ವೆಹಿಕಲ್ದು ಡಾಕ್ಯುಮೆಂಟ್ಸ್ ಪ್ರತಿಯೊಂದನ್ನು ಇಲ್ಲಿ ಸ್ಟೋರ್ ಮಾಡ್ಬೋದು. ಫ್ರೆಂಡ್ಸ್, ಡ್ರೈವರ್ ಸೀಟ್ ವ್ಯಾನಿಟಿ ಮಿರರ್ ನೋಡೋದಾದ್ರೆ ಈ ತರ ಡಿಸೈನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಮಿರರ್ ಆಪ್ಷನ್ ಬರೋದಿಲ್ಲ. ಅದೇ ತರ ಕೋ ಪ್ಯಾಸೆಂಜರ್ ಸೈಡ್ ಅಲ್ಲೂ ಸಹ ನಿಮಗೆ ಮಿರರ್ ಆಪ್ಷನ್ ಇರೋದಿಲ್ಲ. ಜಸ್ಟ್ ಇದು ನಿಮಗೆ ಸನ್ಲೈಟ್ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಒಂದು ಆಪ್ಷನ್, ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗೆ ವೆಹಿಕಲ್ ಅಲ್ಲಿ AC ವೆಂಟ್ಸ್ ನೋಡೋದಾದ್ರೆ ಸೆಂಟ್ರಲ್ಲಿ 2 AC ವೆಂಟ್ಸ್ ಈ ತರ ಡಿಸೈನ್ ಮಾಡಿದ್ದಾರೆ. ಸೈಡ್ ಅಲ್ಲಿ ನೋಡಬಹುದು, ಸೈಡ್ ಅಲ್ಲಿ ಈ ತರ ಡಿಸೈನ್ ಮಾಡಿದ್ದಾರೆ. ಓಕೆನಾ. ಸೊ ಅಲ್ಲೊಂದು AC ವೆಂಟ್ಸ್ ಬರುತ್ತೆ. ರೈಟ್ ಸೈಡ್ ಅಲ್ಲಿ ಡ್ರೈವರ್ ಸೈಡ್ ಕಾರ್ನರ್ ಅಲ್ಲಿ ಒಂದು AC ವೆಂಟ್ಸ್ ಬರುತ್ತೆ. ಅದೇ ತರ. ಸೊ ಮಿಡ್ಲ್ ಅಲ್ಲಿ ನೋಡೋದಾದ್ರೆ ಇದು 8 ಇಂಚಸ್ ಡಿಸ್ಪ್ಲೇ ಆಗಿರುತ್ತೆ. ಈ ಡಿಸ್ಪ್ಲೇ ನಿಮಗೆ ಆಪಲ್ ಕಾರ್ಪ್ಲೇ ಅಂಡ್ ಆಂಡ್ರಾಯ್ಡ್ ಆಟೋ ಎರಡು ಸಪೋರ್ಟ್ ಆಗುತ್ತೆ. ಅದೇ ತರ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮಗೆ ಪವರ್ ವಿಂಡೋಸ್, ಲಾಕ್ ಅಂಡ್ ಅನ್ಲಾಕ್ ಇಲ್ಲಿ ಬರುತ್ತೆ ನೋಡಿ. ಪವರ್ ವಿಂಡೋಸ್ ಕಂಟ್ರೋಲ್ಸ್ ಈ ಕಡೆನೇ ಇರುತ್ತೆ. ನಾರ್ಮಲಿ ಎಲ್ಲ ಕಾರ್ಸ್ ಇಲ್ಲಿ ರೈಟ್ ಸೈಡ್ ಬರುತ್ತೆ, ಡ್ರೈವರ್ ಸೈಡ್ ಅಲ್ಲೇನೆ. ಬಟ್ ಈ ವೆಹಿಕಲ್ ನಿಮಗೆ ಸೆಂಟ್ರಲ್ ಅನ್ನೇ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು ನಿಮಗೆ ಮ್ಯಾನುವಲ್ AC ಆಪ್ಷನ್ ಇರುತ್ತೆ ಈ ವೆಹಿಕಲ್ ಅಲ್ಲಿ. ಮ್ಯಾನುವಲ್ AC ಕಂಟ್ರೋಲ್ ನೀವು ಈ ತರ ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ಕೆಳಗಡೆ ನೋಡೋದಾದ್ರೆ ಈ ವೆಹಿಕಲ್ ಅಲ್ಲಿ ಒಂದು USB ಕೇಬಲ್ ಚಾರ್ಜಿಂಗ್ ಆಪ್ಷನ್ ಬರುತ್ತೆ ನಿಮಗೆ. ಅದೇ ತರ ಒಂದು 12 ವಾಟ್ಸ್ ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ 3.5 mm ಆಡಿಯೋ ಜಾಕ್ದು ಒಂದು ಆಕ್ಸ್ ಕೇಬಲ್ಗೆ ಕೊಟ್ಟಿದ್ದಾರೆ. ಹಾಗೆ ಸ್ಪೇಸ್ ನೋಡೋದಾದ್ರೆ ತುಂಬಾ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಆಕ್ಚುಲಿ ಸ್ಪೇಸ್ ತುಂಬಾನೇ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಇದು AMT ವೆರ್ಷನ್ ಆಗಿರೋದ್ರಿಂದ ಈ ವೆಹಿಕಲ್ ಈ ತರ ಕೊಟ್ಟಿದ್ದಾರೆ. ಡ್ರೈವಿಂಗ್, ನ್ಯೂಟ್ರಲ್ ಅಂಡ್ ರಿವರ್ಸ್ ಈ ತರ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ಇಲ್ಲಿ ನೋಡೋದಾದ್ರೆ ಸೆಂಟ್ರಲ್ ನೋಡೋದಾದ್ರೆ ನಿಮ್ಗೆ ಆರ್ಮ್ ರೆಸ್ಟ್ ಬರೋದಿಲ್ಲ ಫ್ರೆಂಡ್ಸ್ ಈ ವೆಹಿಕಲ್ ಅಲ್ಲಿ. ಓಕೆನಾ. ಈ ವೆಹಿಕಲ್ ಅಲ್ಲಿ ಮ್ಯಾನುವಲ್ ಅಡ್ಜಸ್ಟೇಬಲ್ IRVM ಆಪ್ಷನ್ ಇಲ್ಲಿ ಬರುತ್ತೆ ನೋಡ್ಬೋದು. ಈ ತರ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ ನೀವು. ಹಾಗೆ ವೆಹಿಕಲ್ ಅಲ್ಲಿ ಸೆಂಟ್ರಲ್ ನೋಡೋದಾದ್ರೆ ಒಂದು LED ಲೈಟ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಈ ತರ ಆನ್ ಅಂಡ್ ಆಫ್ ಇಲ್ಲಿ ಮಾಡ್ಕೋಬಹುದು ನೀವು. ರೆನಾಲ್ಟ್ ಕ್ವಿಡ್ ಅಲ್ಲಿ ಇಂಜಿನ್ ಆಪ್ಷನ್ ನೋಡೋದಾದ್ರೆ ಸಿಂಗಲ್ ಇಂಜಿನ್ ಆಪ್ಷನ್ ಇರುತ್ತೆ. ಇದು 1 ಲೀಟರ್ 3 ಸಿಲಿಂಡರ್ ಇಂಜಿನ್ ಆಗಿರುತ್ತೆ ಫ್ರೆಂಡ್ಸ್. ಹಾರ್ಸ್ ಪವರ್ ನೋಡೋದಾದ್ರೆ 68 bhp ಹಾರ್ಸ್ ಪವರ್ ಆಗಿರುತ್ತೆ. ಹಾಗೆ ಟಾರ್ಕ್ ಸ್ಪೀಡ್ ನೋಡೋದಾದ್ರೆ 91 Nm ಟಾರ್ಕ್ ಸ್ಪೀಡ್ ಆಗಿರುತ್ತೆ. ಹಾಗೆ ಇದರಲ್ಲಿ 2 ಗೇರ್ ಆಪ್ಷನ್ ಬರುತ್ತೆ. ಒಂದು ಬಂದ್ಬಿಟ್ಟು 5 ಸ್ಪೀಡ್ ಮ್ಯಾನುವಲ್ ಗೇರ್ ಆಪ್ಷನ್ ಬರುತ್ತೆ. ಅದೇ ತರ AMT ಆಪ್ಷನ್ ಸಹ ಸಿಗುತ್ತೆ. ಈ ವೆಹಿಕಲ್ ಕಂಪನಿ ಕ್ಲೇಮ್ಡ್ ಮೈಲೇಜ್ ಬಂದ್ಬಿಟ್ಟು 21.7 ಅಂತ ಹೇಳ್ತಾರೆ. ರಿಯಲ್ ವರ್ಲ್ಡ್ ಅಲ್ಲಿ ಇನ್ನ ಬೆಟರ್ ಆಗಿ ಬಂದಿದೆ ಅಂತ ಸುಮಾರು ಜನ ರಿವ್ಯೂಸ್ ಹೇಳಿದ್ದಾರೆ ಫ್ರೆಂಡ್ಸ್. ಈ ವೆಹಿಕಲ್ ನೀವು ಮೇನ್ ಡೈರೆಕ್ಟ್ ಕಾಂಪಿಟೇಟರ್ ಯಾವ ವೆಹಿಕಲ್ ಅಂದ್ರೆ ಆಲ್ಟೋ K10 ಆಗಿರುತ್ತೆ. ಆ ವೆಹಿಕಲ್ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಈ ವೆಹಿಕಲ್ನ ನಿಮಗೆ ಇಂಜಿನ್ ಪವರ್ ಸಹ ಜಾಸ್ತಿ ಸಿಗುತ್ತೆ. ಹಾಗೆ ಇದರಲ್ಲಿ ಇಂಟೀರಿಯರ್ ಸ್ಪೇಸ್ ಚೆನ್ನಾಗಿರುತ್ತೆ. ಹಾಗೆ ಟೆಕ್ನಾಲಜಿನೂ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ನಿಮಗೆ 8 ಇಂಚಸ್ ಆಂಡ್ರಾಯ್ಡ್ ಆಟೋ ಅಂಡ್ ಆಪಲ್ ಕಾರ್ಪ್ಲೇ ಆಪ್ಷನ್ ಸಹ ಸಿಗುತ್ತೆ ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ಟೆಕ್ನಾಲಜಿ ಏನಿದೆಯೋ ಅದೆಲ್ಲ ಇದರಲ್ಲಿ ಕಂಪ್ಲೀಟ್ ಲೋಡೆಡ್ ಆಗಿದೆ. ಸೊ ನೀವು ಈ ವೆಹಿಕಲ್ನ ಚೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಈ ವೆಹಿಕಲ್ ಅಲ್ಲಿ ಸೇಫ್ಟಿ ಫೀಚರ್ಸ್ ನೋಡೋದಾದ್ರೆ ಈ ವೆಹಿಕಲ್ ನಿಮಗೆ ಟಾಪ್ ಎಂಡ್ ಅಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ. ABS ಅಂಡ್ EBD ಆಪ್ಷನ್ ಬರುತ್ತೆ. TPMS ಆಪ್ಷನ್ ಬರುತ್ತೆ. ಹಾಗೆ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆಪ್ಷನ್ ಬರುತ್ತೆ. ಹಾಗೆ ಅದೇ ತರ ಇದರಲ್ಲಿ ನಿಮಗೆ ಓವರ್ ಆಲ್ ಆಗಿ 17+ ಸೇಫ್ಟಿ ಫೀಚರ್ಸ್ ಬರುತ್ತೆ ಫ್ರೆಂಡ್ಸ್. ರೆನಾಲ್ಟ್ ಕ್ವಿಡ್ ಪ್ರೈಸ್ ನೋಡೋದಾದ್ರೆ ಈ ವೆಹಿಕಲ್ದು ಪ್ರೈಸ್ ನಿಮಗೆ 4.69 lakhs ಇಂದ ಶುರು ಆಗುತ್ತೆ. ನಿಮಗೆ ಎಂಕ್ವೈರಿ ಮಾಡಬೇಕಂದ್ರೆ ಈಗ ಶೋರೂಮ್ದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಪ್ರೊವೈಡ್ ಮಾಡಿರ್ತೀನಿ. ಹಾಗೆ ಅಡ್ರೆಸ್ ಸಹ ಮೆನ್ಷನ್ ಮಾಡಿರ್ತೀನಿ. ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ರೆ ಈ ನಂಬರ್ಗೆ ನೀವು ರೀಚ್ ಔಟ್ ಆಗ್ಬೋದು. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.